ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 6. ಎಲೆನ್ ಜಿ ವೈಟ್ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 250ನೇ ಪುಟ. ಶೀರ್ಷಿಕೆ: ಮನೆಯಲ್ಲಿನ ಒಳ್ಳೆಯ ನಡವಳಿಕೆ ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಧೈರ್ಯದಿಂದಿರು, ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 13ನೇ ವಚನ. ತನಗೆ ತಮ್ಮ ಹೃದಯಗಳನ್ನು ಒಪ್ಪಿಸುವ ಮಕ್ಕಳು ಮತ್ತು ಯುವಕರನ್ನು ಹೊಂದಲು ಈ ಲೋಕರಕ್ಷಕನು ಬಯಸುತ್ತಾನೆ. ಬಾಲ್ಯ ಮತ್ತು ಯೌವನದ ಮೂಲಕ ಅವರು ನಮ್ಮ ದೇವರ ನಿಷ್ಠಾವಂತ ಶಿಷ್ಯರಾಗಿ ಕಂಡುಬರಬೇಕೆಂದು ಆತನು ಬಯಸುತ್ತಾನೆ. ನಿಮ್ಮ ಆರಂಭಿಕ ವರ್ಷಗಳಲ್ಲಿಯೇ ನೀವು ಮನೆಯಲ್ಲಿ ಆಶೀರ್ವಾದದಾಯಕವಾಗಿರಬಹುದು. ಅಂಧಕಾರದಲ್ಲಿ ಕುಳಿತಿರುವವರ ಮೇಲೆಯೂ ಮಕ್ಕಳು ಮತ್ತು ಯುವಕರ ಮೂಲಕ ಜೀವದ ಬೆಳಕು ಬೆಳಗಬಹುದು. ಆಗ ಎಚ್ಚರವಿದ್ದು ಪ್ರಾರ್ಥಿಸಿರಿ ಮತ್ತು ದೇವರ ವಿಷಯಗಳಲ್ಲಿ ನಿಮ್ಮ ಸ್ವಂತ ಅನುಭವಗಳನ್ನು ಹೊಂದಿಕೊಳ್ಳಿರಿ. ನಿಮ್ಮ ಹೆತ್ತವರು ನಿಮಗೆ ಎಲ್ಲವನ್ನೂ ಕಲಿಸಬಹುದು. ನಿಮ್ಮ ಪಾದಗಳು ಸುರಕ್ಷಿತವಾದ ಮಾರ್ಗದಲ್ಲಿ ಇರಲಿ ಎಂದು ನಿಮಗೆ ಮಾರ್ಗದರ್ಶನ ಮಾಡಬಹುದು. ಆದರೆ ನಿಮ್ಮ ಹೃದಯವನ್ನು ಬದಲಾಯಿಸುವುದು ಅವರಿಗೆ ಅಸಾಧ್ಯ. ಯೇಸು ಕ್ರಿಸ್ತನಿಗೆ ನೀವು ನಿಮ್ಮ ಹೃದಯವನ್ನು ಕೊಡಬೇಕು ಮತ್ತು ಆತನು ನಿಮಗೆ ಕೊಟ್ಟಿರುವ ಅತ್ಯಮೂಲ್ಯವಾದ ಸತ್ಯದ ಬೆಳಕಿನಲ್ಲಿ ನೀವು ನಡೆಯಬೇಕು. ಮನೆಯ ಜೀವನದಲ್ಲಿನ ಕರ್ತವ್ಯಗಳನ್ನು ನಿಷ್ಠೆಯಿಂದ ತೆಗೆದುಕೊಳ್ಳಿರಿ. ಆಗ ದೇವರ ಕೃಪೆಯಿಂದ ಕ್ರಿಸ್ತನು ಬಯಸುವಂತಹ ಮಗುವಾಗಿ, ಪರಿಪೂರ್ಣ ಮಗುವಾಗಿ ನೀವು ಬೆಳೆಯಬಹುದು. ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ದೇವರ ಸೇವೆಯ ಅನುಭವವನ್ನು ನೀವು ಹೊಂದಿರಬಹುದು. ಸರಿ ಎಂದು ನಿಮಗೆ ತಿಳಿದಿರುವ ಕೆಲಸಗಳನ್ನು ನೀವು ಮಾಡಿರಿ. ನಿಮ್ಮ ಹೆತ್ತವರಿಗೆ ವಿಧೇಯರಾಗಿರಿ. ಅವರ ಸಲಹೆ ಸಮಾಲೋಚನೆಗಳಿಗೆ ಕಿವಿಗೊಡಿರಿ. ಯಾಕೆಂದರೆ ಅವರು, ಅಂದರೆ ಹೆತ್ತವರು, ದೇವರನ್ನು ಪ್ರೀತಿಸಿ ಆತನಿಗೆ ಭಯಪಡುವವರಾಗಿದ್ದರೆ ನಿಮ್ಮ ನಿತ್ಯ ಜೀವಕ್ಕಾಗಿ ನಿಮಗೆ ಶಿಕ್ಷಣ, ಶಿಸ್ತು ಮತ್ತು ತರಬೇತಿ ನೀಡುವ ಜವಾಬ್ದಾರಿಯನ್ನು ಅವರ ಮೇಲೆ ಇರಿಸಲಾಗುತ್ತದೆ. ಅವರು ನಿಮಗೆ ನೀಡಬೇಕೆಂದಿರುವ ಒಳ್ಳೆಯದನ್ನು ನೀವು ಕೃತಜ್ಞತೆಯಿಂದ ಸ್ವೀಕರಿಸಿರಿ ಮತ್ತು ಅವರ ಜ್ಞಾನಯುಕ್ತ ಉಪದೇಶ ಆದೇಶಗಳಿಗೆ ನಿಮ್ಮನ್ನು ನೀವು ಹರ್ಷಚಿತ್ತದ ಮನಸ್ಸಿನಿಂದ ಒಪ್ಪಿಸಿಕೊಟ್ಟು ಅವರ ಹೃದಯಗಳನ್ನು ಸಂತೋಷಪಡಿಸಿರಿ. ಈ ರೀತಿಯಲ್ಲಿ ತಾನೇ ನೀವು ನಿಮ್ಮ ಹೆತ್ತವರನ್ನು ಗೌರವಿಸುತ್ತೀರಿ, ದೇವರನ್ನು ಘನಪಡಿಸುತ್ತೀರಿ ಮತ್ತು ನಿಮ್ಮ ಜೊತೆ ಬೆರೆಯುವವರಿಗೆ, ನಿಮ್ಮ ಸಹವರ್ತಿಗಳಿಗೆ ನೀವು ಆಶೀರ್ವಾದವಾಗುತ್ತೀರಿ. ಈ ಜೀವನದಲ್ಲಿ ಮಕ್ಕಳು ಮತ್ತು ಯುವಕರು ಸಂತೋಷವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಮತ್ತು ಶಾಂತಿದಾಯಕ ಮತ್ತು ಆಶೀರ್ವಾದದಾಯಕವಾದ ಪರಲೋಕವು ಬಯಸುವ ಎಲ್ಲವನ್ನೂ ತರಲು ನಾವು ನಮ್ಮ ಮನೆಯ ಜೀವನದಲ್ಲಿ ತರಲು ಬಯಸುತ್ತೇವೆ. ಮನೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ನಿಮ್ಮನ್ನು ನೀವು ತರಬೇತುಪಡಿಸಿಕೊಳ್ಳಿರಿ. ಈ ಸಮಯದಲ್ಲಿ ಮತ್ತು ಎಲ್ಲ ಸಮಯದಲ್ಲೂ ದೇವರ ಭಯವು ನಿಮ್ಮ ಮುಂದೆ ಇರಲಿ. ಆಗ ನೀವು ಮನೆಯಿಂದ ದೂರವಿರುವ ಸಂದರ್ಭಗಳಲ್ಲಿಯೂ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವುದು ನಿಮ್ಮ ಅಭ್ಯಾಸವಾಗುತ್ತದೆ, ನಿಮಗೆ ರೂಢಿಯಾಗುತ್ತದೆ. ಪ್ರೀತಿಯನ್ನು ಪಾಲಿಸಿರಿ. ಆಗ ಶಾಂತಿ, ಸಮಾಧಾನ, ಕ್ರೈಸ್ತೀಯ ಸಭ್ಯತೆ ಮತ್ತು ದೇವದೂತರುಗಳು ನಿಮ್ಮ ಅತಿಥಿಗಳಾಗಿರುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.